ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ದಸರಾದ ವಿಶೇಷವಾಗಿ ಮೈಸೂರು ಹಾಗೂ ಮೈಸೂರಿನ ಅರಸರ ಬಗ್ಗೆ ಒಂದಷ್ಟು ನಿಗೂಢ ಕಥಾನಕಗಳನ್ನು ನೀವು ನೋಡ್ತಾ ಇದ್ರಿ. ನಾವು ಹಂಪಿಯಿಂದ ಮೈಸೂರಿಗೆ ದಸರಾ ಹೇಗೆ ಬಂತು ಅನ್ನೋ ರೋಚಕತೆ ತುಂಬಿರುವಂಥ ನಿಗೂಢ ರಹಸ್ಯವನ್ನು ನೋಡಾಯಿತು. ಆದರೆ ಜಂಬೂ ಸವಾರಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಹೇಗೆ? ಮೈಸೂರಿಗೆ ಆನೆ ಹೇಗೆ ಬಂತು, ಜಂಬೂ ಸವಾರಿ ಹೇಗೆ ಶುರುವಾಯಿತು, ಹಾಗೆ ಮೈಸೂರಿನ ಅರಮನೆಯ ಒಂದು ಮಹಾದ್ವಾರಕ್ಕೆ ಒಂದು ಆನೆಯ ಹೆಸರನ್ನು ಇಟ್ಟಿದ್ದಾರೆ. ಯಾವುದು ಆ ಮಹಾದ್ವಾರ, ಯಾವ ಆನೆ ಹೆಸರನ್ನು ಇಟ್ಟಿದ್ದಾರೆ, ಎಲ್ಲವನ್ನ ವಿಶ್ವವಿಖ್ಯಾತ ಮೈಸೂರು ದಸರಾ ಅಂದರೆ 10 ವಿಷಯಗಳು, ವಿಶೇಷತೆಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. 10 ದಿನಗಳ ಕಾಲ ಜಗಮಗಿಸುವ ಮೈಸೂರು ಅರಮನೆ, ಸಂಪ್ರದಾಯ ಆಚರಣೆಗಳು, ಸಾಂಸ್ಕೃತಿಕ ವೈಭವ, ಹೀಗೆ ವರ್ಣಿಸಲು ಪದಗಳೇ ಸಿಗುವುದಿಲ್ಲ. ಅಷ್ಟೊಂದು ವೈಭೋಗದಿಂದ ನಡೆಯುತ್ತೆ ನಮ್ಮ ಮೈಸೂರು ದಸರಾ. ಅವೆಲ್ಲಕ್ಕಿಂತ ಮುಖ್ಯವಾದದ್ದು ನಾಡದೇವತೆ ಆದಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುವ ಅಭಿಮನ್ಯು ಆನೆ. ಗಾಂಭೀರ್ಯದಿಂದ ನಡಿಗೆ ಹಾಕಿ ನೋಡಿದವರನ್ನು ರೋಮಾಂಚನಗೊಳಿಸುತ್ತದೆ. ಮೈಸೂರು ದಸರಾಕ್ಕೆ ವಿಶೇಷ ಸಂಭ್ರಮ. ಕಳೆ ನೀಡುವುದು ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿ. ದಸರಾ ಪ್ರಾರಂಭವಾಗುವುದಕ್ಕೆ ಮುಂಚೆ ಅಂದರೆ 2-3 ತಿಂಗಳ ಹಿಂದೆ ಆನೆ ಶಿಬಿರಗಳಾದ ಸಕ್ರೆಬೈಲು, ದುಬಾರೆ, ಕೇಗುಡಿ, ಸುಂಕದಕಟ್ಟೆಯ ಬಳ್ಳೆ, ಮತ್ತಿಗೋಡು, ಮೂರ್ಕಲ್ ಈ ಪ್ರದೇಶಗಳಿಗೆ ಅರಣ್ಯಾಧಿಕಾರಿಗಳು, ವೈದ್ಯರು ಭೇಟಿಯನ್ನು ಕೊಡುತ್ತಾರೆ. ಅಲ್ಲಿ ದಸರಾ ಮಹೋತ್ಸವಕ್ಕೆ ಬೇಕಾದ ಆನೆಗಳ ಆಯ್ಕೆ ಮಾಡಿಕೊಂಡು ಆರೋಗ್ಯ ತಪಾಸಣೆಯನ್ನು ಮಾಡುತ್ತಾರೆ. ಗಂಡು ಆನೆಗಳಾದರೆ ಮದ ಬಂದಿದೆಯಾ, ಹೆಣ್ಣಾದರೆ ಅವು ಗರ್ಭಿಣಿಯಾಗಿವೆಯಾ, ಒಂದು ವೇಳೆ ಗರ್ಭಿಣಿಯಾಗಿದ್ದರೆ ಎಷ್ಟು ತಿಂಗಳು, ಹೀಗೆ ಆನೆಗಳ ಬಗ್ಗೆ ಕುಲಂಕುಷವಾಗಿ ತಿಳಿದುಕೊಂಡು ಹಿರಿಯ ಅಧಿಕಾರಿಗಳಿಗೆ ವರದಿ ಕೊಡುತ್ತಾರೆ. ವರದಿಯನ್ನ ಕೊಟ್ಟು ಸಭೆಗಳನ್ನ ಮಾಡಿ ಅದರಲ್ಲಿ ಯಾವ ಆನೆಗಳನ್ನು ಆಯ್ಕೆ ಮಾಡಬೇಕು ಎಂದು ನಿರ್ಧರಿಸುತ್ತಾರೆ. ನಂತರ ಆಯ್ಕೆಯಾದ ಆನೆಗಳ ಲಿಸ್ಟನ್ನು ವೈಲ್ಡ್ ಲೈಫ್ ಅಧಿಕಾರಿಗಳಿಗೆ ಕೊಟ್ಟು ಅನುಮೋದನೆಯನ್ನ ಪಡೆಯಬೇಕು. ಒಂದು ವೇಳೆ ಅವರು ಕೊಡದಿದ್ದರೆ ಅಂತಹ ಆನೆಗಳನ್ನು ಮುಟ್ಟುವಂತಿಲ್ಲ. ಹೀಗೆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ನಡೆಯೋದೇ ಗಜಪಯಣ. ಆನೆಗಳನ್ನು ಕಾಡಿನಿಂದ ನಾಡಿಗೆ ತರುವ ತಯಾರಿ. ಒಂದೇ ಸಾರಿ ಎಲ್ಲ ಆನೆಗಳನ್ನ ಮೈಸೂರಿಗೆ ತರುವುದಿಲ್ಲ. 2 ತಂಡಗಳನ್ನಾಗಿ ಮಾಡಿ ಒಂದು ತಂಡ ಬಂದ ನಂತರ ಮತ್ತೊಂದು ತಂಡವನ್ನ ಕರೆದುಕೊಂಡು ಬರುತ್ತಾರೆ. ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅರಮನೆಯ ಮೈದಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಆನೆಗಳು ಅರಮನೆಯ ಮೈದಾನಕ್ಕೆ ಬರುವ ವೇಳೆಗೆ ಬೇಕಾದ ಸಕಲ ತಯಾರಿಗಳನ್ನು ಸಹ ಮಾಡಿಕೊಂಡಿರುತ್ತಾರೆ. ಕಾಡಿನಿಂದ ಬಂದ ಆನೆಗಳಿಗೆ ನಾಡಿನಲ್ಲಿ ರಾಜೋಪಚಾರದ ವ್ಯವಸ್ಥೆಯಾಗಿರುತ್ತದೆ. ಕಾಡಿನ ಸ್ವಚ್ಛಂದ ವಾತಾವರಣದಲ್ಲಿ ಇರುವ ಗಜಪಡೆ ನಾಡಿಗೆ ಬಂದಾಗಿನಿಂದ ರಾಜಾತಿಥ್ಯ ಸಿಗುತ್ತದೆ. ಅದರಲ್ಲೂ 750 ಕೆಜಿ ಚಿನ್ನದ ಅಂಬಾರಿಯನ್ನು ಹೊರುವ ಆನೆಗೆ ಕೊಂಚ ಹೆಚ್ಚೆ ಎನ್ನುವಂತಹ ಆದರಾತಿಥ್ಯಗಳು ನಡೆಯುತ್ತದೆ. ಯಾಕಂದ್ರೆ ಆತನೇ ಈ ಗಜಪಡೆಗೆ ಕ್ಯಾಪ್ಟನ್. ಅವನಿಂದಲೇ ದಸರಾಗೆ ಮೆರುಗು ಹೆಚ್ಚೋದು, ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾಗಿ ಸಾಗುವುದು, ಜನರು ನಿಬ್ಬೆರಗಾಗಿ ನೋಡುವುದು.
ಇಲ್ಲಿ ಪಾಲ್ಗೊಳ್ಳುವ ಆನೆಗಳಿಗೆ ವಿಶೇಷವಾದ ಆಹಾರ ಕೊಡುತ್ತಾರೆ. ಪ್ರತಿಯೊಂದು ಆನೆಗಳಿಗೂ ಸುಮಾರು 15 ಕೆಜಿಯಷ್ಟು ವಿಶೇಷ ಆಹಾರವನ್ನು ದಿನವೂ ನೀಡುತ್ತಾರೆ. ಉದ್ದಿನಕಾಳು, ಹೆಸರು ತಾಲೀಮು ಶುರುವಾಗುತ್ತೆ. ಮೊದಲು 10 ದಿನ ಬರಿಯ ಆನೆಗಳನ್ನ ನಡೆಸಿಕೊಂಡು ಹೋದರೆ ನಂತರ ಅವುಗಳ ಮೇಲೆ ಭಾರವನ್ನ ಹೊರಿಸಿ ಕರೆದುಕೊಂಡು ಹೋಗ್ತಾರೆ. ಮೊದಲ ದಿನ 100 ಕೆಜಿ, ನಂತರ ದಿನಗಳಲ್ಲಿ 200, 300, 400, ನಂತರ 800 ಕೆಜಿಯವರೆಗೆ ತೂಕವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೆ. ಹೀಗೆ ಅರಮನೆಯಿಂದ ಬನ್ನಿ ಮಂಟಪದ ತನಕ ಕರೆದುಕೊಂಡು ಹೋಗಲು ಕಾರಣವೂ ಇದೆ. ಒಂದು, ಅವುಗಳಿಗೆ ಭಾರ ಹೊರುವ ಅಭ್ಯಾಸವಾಗಲಿ ಎಂದಾದರೆ, ಇನ್ನೊಂದು ಕಾಡಿನ ವಾತಾವರಣದಿಂದ ಹೊರಗೆ ಬಂದು ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲಿ ಅಂತ. ಜೊತೆಗೆ ವಾಹನಗಳ ಶಬ್ದ, ಜನಗಳ ಸಂಚಾರ ಇವೆಲ್ಲಕ್ಕೂ ಆನೆಗಳು ಹೊಂದಿಕೊಳ್ಳಲೇಬೇಕಲ್ಲವೇ? ಅದೇ ಕಾರಣಕ್ಕೆ ಈ ತಾಲೀಮನ್ನ ಆನೆಗಳ ತಯಾರಿ ಮಾಡಿ ಕೊನೆಯ ದಿನ ದಸರಾ ಉತ್ಸವಕ್ಕೆ ಜಂಬೂ ಸವಾರಿಗೆ ರೆಡಿ ಮಾಡ್ತಾರೆ. ಅವು ಅದೇ ಗತ್ತು ಗಾಂಭೀರ್ಯದಿಂದ ನಡೆದು ಎಲ್ಲರನ್ನೂ ಮೂಕವಿಸ್ಮಿತರನ್ನಾಗಿ ಮಾಡುತ್ತವೆ. ಇದು ದಸರಾದ ವಿಶೇಷ. ದಸರಾ ಅಂದರೆ ಆನೆ ಜಂಬೂ ಸವಾರಿ ಅಲ್ಲ. ಮಹಾದ್ವಾರ ಅರಮನೆಯಲ್ಲಿದೆ. ಆ ಮಹಾದ್ವಾರಕ್ಕೆ ಈ ಆನೆ ಹೆಸರಿಟ್ಟಿದ್ದಾರೆ. ಈ ಆನೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಮಾಡಿದೆ. ಕನ್ನಡ ಅಷ್ಟೇ ಅಲ್ಲ, ಹಾಲಿವುಡ್ ಸಿನಿಮಾದಲ್ಲಿ ಮಾಡಿದೆ. ಯಾವುದು ಆ ಆನೆ ಎಲ್ಲವನ್ನ ಈಗ ನೋಡಿ. ಅರಮನೆಯ ಪ್ರಮುಖ ಮಹಾದ್ವಾರಗಳಲ್ಲಿ ಒಂದು ಜಯಮಾರ್ತಾಂಡ ದ್ವಾರ. ಇದಕ್ಕೆ ಈ ಹೆಸರು ಬರೋದಕ್ಕೆ ಕಾರಣವೇನು ಗೊತ್ತಾ? ಈ ಹೆಸರು ಯಾವುದೇ ರಾಜ ಮಹಾರಾಜರ ಹೆಸರಲ್ಲ ಅಥವಾ ಗಣ್ಯಾತಿ ಗಣ್ಯರ ಹೆಸರಲ್ಲ. ಇದು ಒಂದು ಆನೆಯ ಹೆಸರು. ಒಂದು ಆನೆಯ ಹೆಸರನ್ನ ಒಂದು ದ್ವಾರಕ್ಕೆ ಇಡಲಾಗಿದೆ ಎಂದರೆ ಮೈಸೂರಿನ ಅರಸರಿಗೆ ಆನೆಯ ಬಗ್ಗೆ ಇದ್ದ ಕಾಳಜಿ ಮತ್ತು ಗೌರವ ಎಷ್ಟಿತ್ತು ಅನ್ನೋದು ತಿಳಿದು ಬರುತ್ತೆ.
ರಾಜ ಕೃಷ್ಣದೇವರಾಯ ಒಡೆಯರ್ ಕಾಲ. ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆ ಸಿಕ್ಕ ಜಯ ಮಾರ್ತಾಂಡ ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಮೊದಲ ಆನೆ. ಒಡೆಯರ್ ಕಾಲದಲ್ಲಿ ಪ್ರಾರಂಭವಾದ ವಿಜಯದಶಮಿಯಿಂದ ಅಂದಾಜು 45 ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತ ಹಿನ್ನೆಲೆಯಲ್ಲಿ ಜಯ ಮಾರ್ತಾಂಡ ಮಹಾರಾಜರ ಪ್ರೀತಿಗೆ ಪಾತ್ರವಾಗಿತ್ತು. ಆದ್ದರಿಂದ ಅರಮನೆಯ ಮಹಾದ್ವಾರಗಳಲ್ಲೊಂದಾದ ಜಯ ಮಾರ್ತಾಂಡ ದ್ವಾರಕ್ಕೆ ಈ ಆನೆಯ ಹೆಸರು ಇಡಲಾಗಿದೆ. ಇನ್ನು ಹಾಲಿವುಡ್ನಲ್ಲಿ ನಟಿಸಿದ ಆನೆ ಎಂದರೆ ಐರಾವತ. 1935ರಲ್ಲಿ ಐರಾವತ ಆನೆಯನ್ನು ಹಾಲಿವುಡ್ ಚಿತ್ರ ದಿ ಎಲಿಫೆಂಟ್ ಬಾಯ್ಗೆ ಬಳಸಿಕೊಳ್ಳಲಾಯಿತು. ಆನೆಯ ಮಾವುತನೇ ಚಿತ್ರದ ನಾಯಕ. ಚಿತ್ರ ಜಗತ್ತಿನಾದ್ಯಂತ ಪ್ರದರ್ಶನ ಕಂಡಿತು. ಆ ಮಾವುತ ಮತ್ಯಾರೂ ಅಲ್ಲ, ಮೈಸೂರು ಸಾಬು. ಬಿಳಿಗಿರಿ ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆಯಾಗಿದ್ದು, ಇದರ ಎತ್ತರ 10.5 ಅಡಿ, ಸುಮಾರು 7,000 ಕೆಜಿ ಇತ್ತಂತೆ. 1975ರಲ್ಲಿ ಇದು ಮರಣ ಹೊಂದಿತು. ಇದರ ಮಾವುತ ಗೌಸ್ ಅಂತ. ಬಿಳಿಗಿರಿ ಹೆಗ್ಗಳಿಕೆ ಏನಂದ್ರೆ ಇದೇ ಮಹಾರಾಜರನ್ನು ಹೊತ್ತೊಯ್ದ ಕೊನೆಯ ಆನೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ? ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಎಂದು ಹಾಡುತ್ತಾ ದಂತದ ಮೇಲೆ ಕುಳಿತು ಹಾಡುವ ಹಾಡು ಯಾರಿಗೆ ತಾನೇ ನೆನಪಿಲ್ಲ? ಈ ಆನೆಯ ಹೆಸರೇ ರಾಜೇಂದ್ರ. ಚಿತ್ರದುದ್ದಕ್ಕೂ ಇದು ಭಾಗವಹಿಸಿದೆ. ಅಣ್ಣ ಅವ್ರಿಗೂ ಕೂಡ ಅಚ್ಚುಮೆಚ್ಚಿನ ಆನೆ ಕೂಡ ನಮ್ಮ ರಾಜೇಂದ್ರ. ನಂತರ ಬಂದವನು ಅರ್ಜುನ. ಈಗ ಅರ್ಜುನನ ಬದಲಾಗಿ ಕ್ಯಾಪ್ಟನ್ ಆಗಿರುವವನು ಅಭಿಮನ್ಯು. ಈಗ ಸದ್ಯಕ್ಕೆ ಅಂಬಾರಿ ಹೊರ್ತಾ ಇರೋದು ಕ್ಯಾಪ್ಟನ್ ಅಭಿಮನ್ಯು. ಅಭಿಮನ್ಯು ನಂತರ ಮುಂದಿನ ಸಾರಥಿ ಯಾರು, ಎಷ್ಟನೇ ವರ್ಷಕ್ಕೆ ರಿಟೈರ್ಮೆಂಟ್ ಲೈಫ್ ಅಂತ ಆನೆಗಳಿಗಿರುತ್ತೆ? ಇಂಥ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಧೀರಾದಿಧೀರ ನೀ ಸುಲ್ತಾನ ಎಂದು KGF ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ. ಈ ಹಾಡಿಗೆ ಅನ್ವರ್ಥ ಈ ಅಭಿಮನ್ಯು. ಈತನ ಶೌರ್ಯ, ಸಾಹಸ, ಧೈರ್ಯಕ್ಕೆ ಅಂತರ ರಾಜ್ಯದವರು ಸಹ ತಲೆಬಾಗಿದ್ದಾರೆ. ಈ ಅಭಿಮನ್ಯು ಎಷ್ಟು ಬಲಶಾಲಿ ಎಂದರೆ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರ್ಯಾಚರಣೆಗೆ ಹೋದ್ರೂ ಜಯ ಇವನದೇ. ಎಷ್ಟೇ ಕಷ್ಟದ ಕುಂಬಿಗೆ ಕಾರ್ಯಾಚರಣೆ ಇದ್ರೂ ಮಾಡಿ ಮುಗಿಸುವ ತಾಕತ್ತು ನಮ್ಮ ಈ ಅಭಿಮನ್ಯುವಿಗಿದೆ. ಕೊಡಗಿನ ಮತ್ತಿಗೋಡು ಕ್ಯಾಂಪ್ನಲ್ಲಿರುವ ಅಭಿಮನ್ಯು ಕಳೆದ 20 ವರ್ಷದಿಂದ ದಸರಾದಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ. 150ಕ್ಕೂ ಹೆಚ್ಚು ಕಾಡಾನೆಗಳನ್ನ ಸೆರೆ ಹಿಡಿಯುವಲ್ಲಿ ಸಹಾಯ ಮಾಡಿದ್ದಾನೆ. ಮಧ್ಯಪ್ರದೇಶ, ಛತ್ತೀಸ್ಗಢ ಇಲ್ಲಿಯೂ ಸಹ ತನ್ನ ಸಾಹಸವನ್ನ ತೋರಿಸಿದ್ದಾನೆ ಈ ಅಭಿಮನ್ಯು. 1997ರಲ್ಲಿ ಕೊಡಗಿನ ಹೆಬ್ಬಳದಲ್ಲಿ ಸೆರೆ ಸಿಕ್ಕ ಅಭಿಮನ್ಯು ಈಗ ಮತ್ತಿಗೋಡಿನ ನಿವಾಸಿಯಾಗಿದ್ದಾನೆ. 8 ಆನೆಗಳಲ್ಲಿ ಈ ವರ್ಷ ನಮ್ಮ ಅಭಿಮನ್ಯು ಅವನೇ ಈಗ ಹೌದಾ ಕೆರಿಯರ್ ಆಗ್ತಾನೆ. ಈಗ ದಸರಾ ದಿನದಂದು
ಅಂಬಾರಿಯನ್ನು ಹೊತ್ಕೊಂಡು ಹೋಗುವ ಆನೆ ಅಭಿಮನ್ಯು ಆಗ್ತಾನೆ. ಈಗ ಇರುವ ಆನೆಗಳಲ್ಲಿ ಆ್ಯಕ್ಚುಲಿ ಅಭಿಮನ್ಯು ಈಗ ಒಂದು 20ರಿಂದ 25 ವರ್ಷ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಇದು 2ನೇ ಬಾರಿ ಆ್ಯಕ್ಚುಲ, ಈಗ 2ನೇ ಬಾರಿ ಇಲ್ಲ 3ನೇ ಬಾರಿ ಆ್ಯಕ್ಚುಲ ಅಂಬಾರಿ ಹೊತ್ಕೊಂಡು ಹೋಗ್ತಾ ಇರೋದು. ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ. ತಾಲೀಮಲ್ಲಿ ತುಂಬ ಚೆನ್ನಾಗಿ ನಮ್ಮ ಜೊತೆಲಿ ಕೋಆಪ್ರೇಟ್ ಮಾಡ್ತಾ ಇದ್ದಾನೆ. ಎರಡು 2013ರಲ್ಲಿ ಕಾಡಾನೆಯನ್ನು ಸೆರೆ ಹಿಡಿಯಲು ಹಾಸನ ಸಮೀಪ ಸೆರೆ ಸಿಕ್ಕ ಕಾಡಾನೆಯೊಂದು ಲಾರಿ ಏರಲು ತಂಟೆ ಮಾಡುತ್ತಿದ್ದಾಗ ಈ ಅಭಿಮನ್ಯು ಏಕಾಂಗಿಯಾಗಿ ಆತನನ್ನ ನೂಕಿ ಲಾರಿಗೆ ಹತ್ತಿಸಿ ಸಾರ್ವಜನಿಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡವನು. ಅರಣ್ಯ ಇಲಾಖೆಗಂತೂ ಇವನೆಂದರೆ ಎಲ್ಲಿಲ್ಲದ ಪ್ರೀತಿ. ಇವನೊಂದಿಗೆ ಹೋದರೆ ಜೀವ ಸಹಿತ ಕಾರ್ಯ ಮುಗಿಸಿ ಆರಾಮಾಗಿ ಬರಬಹುದು ಎಂಬ ನಂಬಿಕೆ ಅರಣ್ಯ ಇಲಾಖೆಗೆ. ಆ ನಂಬಿಕೆಗೆ ಯಾವತ್ತೂ ಧಕ್ಕೆ ತಂದಿಲ್ಲ ನಮ್ಮ ಈ ಅಭಿಮನ್ಯು. ಆನೆಗಳಿಗೂ ಒಂದು ನಿವೃತ್ತಿ ಅನ್ನೋದು ಇರುತ್ತೆ. ಅದು 60ನೇ ವರ್ಷಕ್ಕೆ. ನಿವೃತ್ತಿಯ ಜೀವನವನ್ನು ಸಹ ಈ ಆನೆಗಳು ಆನಂದದಿಂದ ಕಳೆಯುವ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅಭಿಮನ್ಯುವಿನ ನಂತರ ಯಾರು ಅನ್ನುವ ಪ್ರಶ್ನೆಗೆ ಬರುತ್ತಿರುವ ಉತ್ತರ ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಇನ್ನೂ ಕೇವಲ 34 ವರ್ಷ. ಚಿನ್ನದ ಅಂಬಾರಿ ಕಟ್ಟಲು ಹೇಳಿ ಮಾಡಿಸಿದ ಮೈಕಟ್ಟು. ಹೀಗಾಗಿಯೇ ಈತನನ್ನು ಭವಿಷ್ಯದ ಅಂಬಾರಿ ಆನೆ ಎಂದೇ ಬಿಂಬಿಸಲಾಗಿದೆ. ಇದು ನಮ್ಮ ಮೈಸೂರು ದಸರಾದ ಆನೆಗಳ ಇತಿಹಾಸ. ಮೈಸೂರು ಸಾಮ್ರಾಜ್ಯದಲ್ಲಿ ಅಂದಿನಿಂದ ಇಂದಿನವರೆಗೆ ಆನೆಗಳು ತಮ್ಮ ಪ್ರಾಮುಖ್ಯತೆಯನ್ನು ತೋರಿಸುತ್ತಲೇ ಬಂದಿವೆ. ಈ ಬಾರಿಯ ಮೈಸೂರು ದಸರಾದಲ್ಲಿ ಆನೆಗಳ ವೈಭವವನ್ನು ಕಾಣಲು ನೀವು ಸಹ ದಸರಾಗೆ ಬರಲು ಮರೆಯಬೇಡಿ.